ಎಲ್ಲರಿಗೂ ನಮಸ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ರಾಜ್ಯಪಾಲರ ಬಗ್ಗೆ ಟೀಚ್ ಮಾಡಿದ್ದೆ. ಅಂದ್ರೆ ನಾವೀಗ ರಾಜ್ಯ ಕಾರ್ಯಾಂಗದ ಬಗ್ಗೆ ನೋಡ್ತಾ ಇದ್ದೀವಿ. ರಾಜ್ಯ ಕಾರ್ಯಾಂಗವನ್ನ ತೆಗೆದುಕೊಂಡ್ರೆ ರಾಜ್ಯಪಾಲರು, ಮುಖ್ಯಮಂತ್ರಿ, ಮಂತ್ರಿಮಂಡಲ ಮತ್ತು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಇವೆಲ್ಲವನ್ನ ಒಳಗೊಂಡಿರುವುದಕ್ಕೆ ನಾವು ರಾಜ್ಯ ಕಾರ್ಯಾಂಗ ಅಂತೀವಿ. ಈಗಾಗಲೇ ನಾವು ರಾಜ್ಯಪಾಲರ ಕುರಿತಾಗಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಈಗ ಅದರ ಮುಂದುವರೆದದ್ದು ರಾಜ್ಯಪಾಲರಾದ್ಮೇಲೆ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ ಬರುತ್ತೆ. ಈ ಮುಖ್ಯಮಂತ್ರಿಯ ಕುರಿತಾಗಿ ಎಕ್ಸಾಮ್ಗಳಲ್ಲಿ ಕ್ವಶನ್ಸ್ಗಳು ಸಾಕಷ್ಟು ಬಂದಿವೆ. ಮುಖ್ಯಮಂತ್ರಿಯ ನೇಮಕ ಬಗ್ಗೆ ಬಂದಿದೆ. ಆಮೇಲೆ ಅವರ ಅಧಿಕಾರಾವಧಿ ಎಷ್ಟು, ಅವರನ್ನು ಯಾರು ನೇಮಕ ಮಾಡ್ತಾರೆ, ಅವರಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸ್ತಾರೆ, ಈ ರೀತಿಯಾಗಿ ಎಕ್ಸಾಮ್ಗಳಲ್ಲಿ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ರಾಜ್ಯಪಾಲರು ಆದ ಮೇಲೆ ನೆಕ್ಸ್ಟ್ ಬರೋದೇ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ. ಸೊ ಇವತ್ತು ನಾನು ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲದ ಕುರಿತಾಗಿ ಟೀಚ್ ಮಾಡ್ತೀನಿ. ನೋಡೋಣ ಈ ಇದರಲ್ಲಿ ಏನೇನ್ ಬರುತ್ತೆ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ. ಎಕ್ಸಾಮ್ಗಳಲ್ಲಿ ಯಾವ ರೀತಿಯ ಕ್ವಶನ್ಸ್ಗಳು ಬಂದಿವೆ, ಅದೇ ಎಕ್ಸಾಮ್ಗಳಲ್ಲಿ ಬಂದಿರುವಂತಹ ಕ್ವಶನ್ಸ್ಗಳನ್ನ ಹೇಳ್ತಾ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ. ಮುಖ್ಯಮಂತ್ರಿ, ಈ ಮುಖ್ಯಮಂತ್ರಿಯ ಹುದ್ದೆಯನ್ನ ನಾವು ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಹುದ್ದೆಗೆ ಹೋಲಿಕೆ ಮಾಡಬಹುದು. ಯಾಕೆಂದ್ರೆ ಕೇಂದ್ರದಲ್ಲಿ ಒಂದು ಪ್ರಧಾನಮಂತ್ರಿ ಯಾವ ರೀತಿಯಾಗಿ ಸ್ಥಾನವನ್ನ ಪಡ್ಕೊಂಡಿದ್ದಾರೋ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಕೂಡ ಅದೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಸೇಮ್ ಅಥಾರಿಟಿ ಇದೆ ಇಬ್ಬರಿಗೂ. ಅವರು ಕೇಂದ್ರದಲ್ಲಿ ಯಾವ ರೀತಿಯಾಗಿ ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೋ ಅದೇ ರೀತಿಯಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಹೊಂದಿದ್ದಾರೆ. ಈ ಮುಖ್ಯಮಂತ್ರಿಯ ಹುದ್ದೆ ಯಾವ ಒಂದು ಹುದ್ದೆಗೆ ಹೋಲಿಕೆ ಆಗುತ್ತೆ ಅಂದ್ರೆ ಪ್ರಧಾನಮಂತ್ರಿ ಹುದ್ದೆಗೆ ಹೋಲಿಕೆ ಆಗುತ್ತೆ. ರಾಷ್ಟ್ರಪತಿ ಹುದ್ದೆ ಮತ್ತು ರಾಜ್ಯಪಾಲರ ಹುದ್ದೆ ಸೇಮ್. ಅವರು ಕೇಂದ್ರದಲ್ಲಿ, ಇವರು ರಾಜ್ಯದಲ್ಲಿ ಸೇಮ್ ಅಧಿಕಾರಗಳಿದಾವೆ. ಅದೇ ರೀತಿ ಕೂಡ ಮುಖ್ಯಮಂತ್ರಿಯು ರಾಜ್ಯದ ಒಂದು ಆಗು ಹೋಗುಗಳೆಲ್ಲವೂ ಸಹಿತ ನೋಡಿಕೊಳ್ಳೋರು ಯಾರು ಅಂದ್ರೆ ಮುಖ್ಯಮಂತ್ರಿ. ಈ ಮುಖ್ಯಮಂತ್ರಿ ಒಬ್ಬ ರಾಜ್ಯಕ್ಕೆ ಒಬ್ಬ ಮುಖ್ಯಮಂತ್ರಿ ಇರಲೇಬೇಕು ಅಂತ ಹೇಳುವಂತಹ ವಿಧಿ ಕೂಡ 163ನೇ ವಿಧಿಯ ಪ್ರಕಾರ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲದ ಕುರಿತಾಗಿ ಹೇಳುತ್ತೆ. ಹಾಗಾದ್ರೆ ಮುಖ್ಯಮಂತ್ರಿಯ ಅನ್ನುವುದು ಕೂಡ ಒಂದು ಸಂವಿಧಾನಾತ್ಮಕವಾದ ಸ್ಥಾನಮಾನ. ಯಾಕೆಂದ್ರೆ ಆರ್ಟಿಕಲ್ 163 ಪ್ರಕಾರ ಇವರ ಒಂದು ಹುದ್ದೆಯ ಬಗ್ಗೆ ತಿಳಿಸಿಕೊಡುತ್ತೆ. ಹಾಗಾದ್ರೆ ಮುಖ್ಯಮಂತ್ರಿಯು ಕೂಡ ಸಂವಿಧಾನಾತ್ಮಕವಾಗಿ ಹುದ್ದೆಯನ್ನ ಪಡ್ಕೊಂಡಿದ್ದಾರೆ. ಸಂವಿಧಾನದಲ್ಲಿ ಒಂದು ಮುಖ್ಯಮಂತ್ರಿಯ ಹುದ್ದೆಯ ಕುರಿತಾಗಿ ತಿಳಿಸುವಂತಹ ಒಂದು ವಿಧಿ ಅಂದ್ರೆ 163 ಆರ್ಟಿಕಲ್. ಹಾಗಾದ್ರೆ ಮುಖ್ಯಮಂತ್ರಿಗೆ ಒಂದು ತನ್ನದೇ ಆದಂತಹ ಗೌರವ ಸ್ಥಾನಮಾನವನ್ನು ಹೊಂದಿದ್ದಾರೆ. ಒಂದು ರಾಜ್ಯದ ಒಂದು ಬಾಸ್ ಅಥವಾ ಒಂದು ಮುಖ್ಯಸ್ಥ ಅಂತಂದ್ರೇನೆ ಮುಖ್ಯಮಂತ್ರಿ. ನಿಜವಾದ ಮುಖ್ಯಸ್ಥ ಮುಖ್ಯಮಂತ್ರಿ, ನಾಮ ಮಾತ್ರ ಮುಖ್ಯಸ್ಥ ನಾವು ರಾಜ್ಯಪಾಲರು ಅಂತ ಹೇಳಿ ಕರಿತೀವಿ. ಯಾಕಂತಂದ್ರೆ ರಾಜ್ಯ ಕಾರ್ಯಾಂಗದ ಅಧಿಕಾರಗಳೆಲ್ಲವೂ ಕೂಡ ರಾಜ್ಯಪಾಲರ ಹೆಸರಿನಲ್ಲಿ ನಡೆಯುತ್ತೆ. ರಾಜ್ಯಪಾಲರ ಹೆಸರಿನಲ್ಲಿ ನಡೆದ್ರೂ ಕೂಡ ರಾಜ್ಯಪಾಲರು ಯಾರ ಸಲಹೆ ಸೂಚನೆ ಮೇರೆಗೆ ಕಾರ್ಯವನ್ನು ನಿರ್ವಹಿಸ್ತಾರ ಅಂದ್ರೆ ಮುಖ್ಯಮಂತ್ರಿಯನ್ನೊಳಗೊಂಡ ಮಂತ್ರಿಮಂಡಲದ ಸಲಹೆ ಮೇರೆಗೆ ರಾಜ್ಯಪಾಲರು ಕಾರ್ಯನಿರ್ವಹಿಸ್ತಾರೆ. ಅಂದ್ರೆ ನಮ್ಗೆ ಇದರಿಂದ ಏನ್ ಅರ್ಥ ಆಗುತ್ತೆ ಅಂದ್ರೆ ಮುಖ್ಯಮಂತ್ರಿ ನೈಜ ಮುಖ್ಯಸ್ಥರಾಗಿದ್ದು ರಾಜ್ಯಪಾಲರು ನಾಮ ಮಾತ್ರ ಮುಖ್ಯಸ್ಥರು ಅಂತ ಹೇಳ್ಕೊಡ್ತಾರೆ. ಹಾಗಾದ್ರೆ ಸಂವಿಧಾನದಲ್ಲಿ ಮುಖ್ಯಮಂತ್ರಿಗೆ ಒಂದು ಹುದ್ದೆಗೆ ಅವಕಾಶ ಕಲ್ಪಿಸಿದಂತಹ ಒಂದು ಆರ್ಟಿಕಲ್ ಅಥವಾ ವಿಧಿ ಯಾವುದು ಅಂದ್ರೆ 163 ಆರ್ಟಿಕಲ್. ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲದ ಕುರಿತಾಗಿ ಹೇಳುತ್ತೆ ಇದು. ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ. ರಾಜ್ಯದಲ್ಲಿ ಒಬ್ರು ಮುಖ್ಯಮಂತ್ರಿ ಇರಬೇಕು, ಮುಖ್ಯಮಂತ್ರಿಯನ್ನು ಒಳಗೊಂಡಂತಹ ಒಂದು ಮಂತ್ರಿಮಂಡಲ ಇರಬೇಕು ಅಂತ ಹೇಳಿ ಒಂದು ಸಂವಿಧಾನಾತ್ಮಕವಾಗಿ ಅವಕಾಶ ಕಲ್ಪಿಸಿಕೊಟ್ಟಂತಹ ವಿಧಿ ಯಾವುದು ಅಂದ್ರೆ 163 ಆರ್ಟಿಕಲ್. ಹಾಗಾದ್ರೆ ಮುಖ್ಯಮಂತ್ರಿಗಳನ್ನ ಯಾರು ನೇಮಕ ಮಾಡ್ತಾರೆ? ಎಕ್ಸಾಮ್ಗಳಲ್ಲಿ ಬಹಳಷ್ಟು ಸಾರಿ ರಿಪೀಟ್ ಆಗಿರುವಂತಹ ಕ್ವಶನ್ಸ್, ಮುಖ್ಯಮಂತ್ರಿಯನ್ನು ಯಾರು ನೇಮಕ ಮಾಡುತ್ತಾರೆ, ಅವರಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸ್ತಾರೆ, ಈ ರೀತಿಯ ಕ್ವಶನ್ಸ್ಗಳು ಬಂದಿವೆ. ಮುಖ್ಯಮಂತ್ರಿಯನ್ನ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಮುಖ್ಯಮಂತ್ರಿಯನ್ನ ಎಷ್ಟನೇ ಆರ್ಟಿಕಲ್ ಪ್ರಕಾರ ರಾಜ್ಯಪಾಲರು ನೇಮಕ ಮಾಡ್ತಾರೆ ಅಂದ್ರೆ 164 ಆರ್ಟಿಕಲ್ ಪ್ರಕಾರ ರಾಜ್ಯಪಾಲರು ಮುಖ್ಯಮಂತ್ರಿಯನ್ನ ನೇಮಕ ಮಾಡ್ತಾರೆ. 164 ಮುಖ್ಯಮಂತ್ರಿಗಳ ನೇಮಕ. ಮುಖ್ಯಮಂತ್ರಿಯ ನೇಮಕ ಯಾರು ನೇಮಕ ಮಾಡ್ತಾರೆ? ಮುಖ್ಯಮಂತ್ರಿ ಅನ್ನಂದ್ರೆ ರಾಜ್ಯಪಾಲರ ನೇಮಕ ಮಾಡ್ತಾರೆ. ಯಾವ ರೀತಿಯಾಗಿ ನೇಮಕ ಮಾಡ್ತಾರೆ?
ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತವನ್ನ ಪಡೆದಂತಹ ಪಕ್ಷದ ನಾಯಕನನ್ನ ರಾಜ್ಯಪಾಲರು ಆಡಳಿತ ರಚನೆಗೆ ಅಥವಾ ಸರ್ಕಾರ ರಚನೆಗೆ ಇವರನ್ನ ಕರೀತಾರೆ. ಯಾವ ಪಕ್ಷ ಚುನಾವಣೆಯಲ್ಲಿ ಯಾವ ಪಕ್ಷ ಸ್ಪಷ್ಟ ಬಹುಮತವನ್ನು ಪಡೆದುಕೊಂಡು ಗೆದ್ದಿರುತ್ತೋ ಆ ಪಕ್ಷದ ನಾಯಕನನ್ನ ಮುಖ್ಯಮಂತ್ರಿ ನೇಮಕ ಮಾಡ್ತಾರೆ. ಇನ್ನೊಂದು ಮುಖ್ಯಮಂತ್ರಿಯನ್ನ ರಾಜ್ಯಪಾಲರು ನೇಮಕ ಮಾಡ್ತಾರೆ. ರಾಜ್ಯಪಾಲರಿಗೆ ಇನ್ನೊಂದು ವಿವೇಚನಾ ಅಧಿಕಾರವಿದೆ. ಒಂದು ವೇಳೆ ಯಾವುದೇ ಪಕ್ಷವು ಸ್ಪಷ್ಟ ಬಹುಮತವನ್ನು ಪಡೆದೇ ಇದ್ದಾಗ ಯಾವುದಾದ್ರೂ ಒಂದು ಪಕ್ಷದ ನಾಯಕನನ್ನ ಮುಖ್ಯಮಂತ್ರಿಯನ್ನಾಗಿ ನೇಮಿಸಬಹುದು. ಯಾರಂದ್ರೆ ರಾಜ್ಯಪಾಲರು. ರಾಜ್ಯಪಾಲರಿಗೆ ಇರುವಂತಹ ವಿಶೇಷ ಅಧಿಕಾರ ಅಥವಾ ವಿವೇಚನಾ ಅಧಿಕಾರ ಅಂತ ಹೇಳಿ ಕರಿತೀವಿ. ಈಗ ಯಾವ ಪಕ್ಷ ಸ್ಪರ್ಧಿಸ್ತಿರ್ತವೆ, ಚುನಾವಣೆಯ ನಿಂತಿರುವಂತಹ ಪಕ್ಷ ಯಾವುದು ಹೆಚ್ಚು ಬಹುಮತದಿಂದ ಬಂದಿರುತ್ತೋ ಅದು ಪಕ್ಷದ ಆಡಳಿತ ಪಕ್ಷವಾಗುತ್ತೆ. ಕಡಿಮೆ ಬಹುಮತ ಬಂದಿರುವಂತ ಪಕ್ಷ ವಿರೋಧ ಪಕ್ಷವಾಗುತ್ತೆ, ಅಪೋಸಿಟ್ ಪಾರ್ಟಿ. ಅಲ್ಲಿ ಮತ್ತೆ ವಿರೋಧ ಪಕ್ಷದ ನಾಯಕರು ಅಂತ ಹೇಳಿ ಇರ್ತಾರೆ. ಸೊ ಇಲ್ಲಿ ಮುಖ್ಯಮಂತ್ರಿಯ ನೇಮಕವನ್ನ ರಾಜ್ಯಪಾಲರು ಮಾಡ್ತಾರೆ. ಯಾವ ರೀತಿಯಾಗಿ ನೇಮಕ ಮಾಡ್ತಾರೆ ಅಂದ್ರೆ, ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತ ಯಾವ ಪಕ್ಷದವರು ಹೊಂದಿರುತ್ತೋ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಯಾರು ನೇಮಕ ಮಾಡ್ತಾರೋ ಅಂತಂದ್ರೆ ರಾಜ್ಯಪಾಲರು. ಈ ಕ್ವಶನ್ಸ್ ಬಹಳಷ್ಟು ಸಾರಿ ರಿಪೀಟ್ ಆಗಿದೆ. ಮುಖ್ಯಮಂತ್ರಿಯನ್ನು ಯಾರು ನೇಮಕ ಮಾಡ್ತಾರೆ ಅಂತ ಹೇಳಿ ರಾಜ್ಯಪಾಲರು ನೇಮಕ ಮಾಡ್ತಾರೆ. ನೆಕ್ಸ್ಟ್, ಮುಖ್ಯಮಂತ್ರಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸ್ತಾರೆ ಅಂದ್ರೆ ರಾಜ್ಯಪಾಲರೇ ಬೋಧಿಸ್ತಾರೆ. ಪ್ರಮಾಣ ವಚನ ಮುಖ್ಯಮಂತ್ರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರು ಅಂತಂದ್ರೆ ರಾಜ್ಯಪಾಲರು ಬೋಧಿಸ್ತಾರೆ. ಎಕ್ಸಾಮ್ಗಳಲ್ಲಿ ಇನ್ನೊಂದು ಕ್ವಶನ್ಸ್ ಬಂದಿತ್ತು. ಮುಖ್ಯಮಂತ್ರಿಯಾಗಿ ನೇಮಕವಾಗುವ ವ್ಯಕ್ತಿ ಯಾವ್ದಾದ್ರು ಒಂದು ಸದನದ ಸದಸ್ಯನಾಗಿರುವುದು ಕಡ್ಡಾಯವೇ ಅಂತೇಳಿ ಕ್ವಶನ್ಸ್ ಬಂದಿತ್ತು, KS ಕ್ವಶನ್ಸ್. ಒಬ್ಬ ಮುಖ್ಯಮಂತ್ರಿಯಾಗಿ ನೇಮಕವಾಗುವಂತ ವ್ಯಕ್ತಿ ಯಾವುದಾದ್ರೂ ಒಂದು ಸದನದ ಸದಸ್ಯನಾಗಿರಬೇಕು. ವಿಧಾನಸಭೆಯ ಸದಸ್ಯನಾದ್ರೂ ಆಗಿರಬಹುದು, ವಿಧಾನ ಪರಿಷತ್ ಸದಸ್ಯನಾದ್ರೂ ಆಗಿರಬೇಕು. ಒಂದು ವೇಳೆ ಎರಡೂ ಸದನದ ಸದಸ್ಯನಲ್ಲದಿದ್ದ ವ್ಯಕ್ತಿಯನ್ನು ಕೂಡ ಮುಖ್ಯಮಂತ್ರಿಯಾಗಿ ನೇಮಕ ಮಾಡಬಹುದು. ಮುಖ್ಯಮಂತ್ರಿಯಾಗಿ ನೇಮಕ ಆದ 6 ತಿಂಗಳ ಒಳಗಾಗಿ ಯಾವುದಾದ್ರೂ ಒಂದು ಸದನದ ಸದಸ್ಯರಾಗಿರುವುದು ಕಡ್ಡಾಯ. ಇದು ಒಂದು ಎಕ್ಸಾಮ್, ಇದೊಂದು ಕ್ವಶನ್ಸ್ ಇದು ರಿಪೀಟ್ ಆಗಿರುವಂತ ಕ್ವಶನ್ಸ್ ಅಂತ ಹೇಳ್ತಾ ಇದೀನಿ. ಒಬ್ಬ CM ಆದಂತಹ ವ್ಯಕ್ತಿ ಯಾವುದಾದ್ರೂ ಒಂದು ಸದನ ಆಗಿರ್ಬೇಕು. ಉಭಯ ಸದನಗಳು ಗೊತ್ತಿದೆ, ವಿಧಾನಸಭೆ ಮತ್ತು ವಿಧಾನ ಪರಿಷತ್, ಮೇಲ್ಮನೆ ಮತ್ತು ಕೆಳಮನೆ ಅಂತ ಹೇಳಿ ಕರಿತೀವಿ. ಆತನು ವಿಧಾನಸಭೆ ಸದಸ್ಯನಾದ್ರೂ ಆಗಿರ್ಬೇಕು, ಇಲ್ಲಾಂದ್ರೆ ವಿಧಾನ ಪರಿಷತ್ ಸದಸ್ಯನಾದ್ರೂ ಆಗಿರಬಹುದು. ಇವೆರಡೂ ಸದನದ ಸದಸ್ಯನಲ್ಲದೇ ಇರುವಂತ ವ್ಯಕ್ತಿ ಕೂಡ CM ಆಗ್ಬೇಕು. ಬಟ್ CM ಸ್ಥಾನವನ್ನು ಅಲಂಕರಿಸಿದ 6 ತಿಂಗಳ ಒಳಗಾಗಿ ಯಾವುದಾದ್ರೂ ಒಂದು ಸದನದಲ್ಲಿ ಆತ ಸದಸ್ಯನಾಗಿರುವುದು ಕಡ್ಡಾಯ. ಇದು ಬೇಕು, ಇದನ್ನ ಇಂಪಾರ್ಟೆಂಟ್, ಇದ್ ನೆನ್ಪಿಟ್ಕೋಬೇಕು. ಇವರಿಗೆ ಪ್ರಮಾಣ ವಚನವನ್ನ ರಾಜ್ಯಪಾಲರು ಬೋಧಿಸ್ತಾರೆ. ಇನ್ನೊಂದು ನೋಡಿದೀವಿ ಇಲ್ಲಿ ಮಂತ್ರಿ ಮಂಡಲ ಅಂತ ಹೇಳಿ. CM ಆಯ್ಕೆ ಆಯ್ತು. CM ಆಯ್ಕೆ ಆದ್ಮೇಲೆ ಮಂತ್ರಿ ಮಂಡಲ ರಚನೆ ಆಗ್ಬೇಕು. ಮಂತ್ರಿ ಮಂಡಲ ಅಂದ್ರೆ ಮೀನ್ಸ್ ಗೊತ್ತಿದೆ ನಮ್ಗೆ. ಕ್ಯಾಬಿನೆಟ್ ಸಚಿವರು, ಸಹಾಯಕ ಸಚಿವರು ಮತ್ತು ರಾಜ್ಯ ಸಚಿವರು ಅಂತ ಹೇಳಿ ಬರ್ತಾರೆ. ಈ ಒಂದು ಮಂತ್ರಿ ಮಂಡಲ ಯಾರು ನೇಮಕ ಮಾಡ್ತಾರೆ ಅಂದ್ರೆ ರಾಜ್ಯಪಾಲರು ನೇಮಕ ಮಾಡ್ತಾರೆ. ರಾಜ್ಯಪಾಲರು ಯಾರ ಸಲಹೆ ಮೇರೆಗೆ ನೇಮಕ ಮಾಡ್ತಾರೆ ಅಂದ್ರೆ ಮಂತ್ರಿ ಮಂಡಲದ ಸದಸ್ಯರ ನೇಮಕವನ್ನು ಯಾರು ಮಾಡುತ್ತಾರೆ ಅಂತೇಳಿ ಕ್ವಶನ್ಸ್. ಯಾರು ನೇಮಕ ಮಾಡ್ತಾರೆ ಅಂದ್ರೆ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಬಟ್ ನಮ್ಗೆ ನೆನ್ಪಿರ್ಬೇಕು, ಮುಖ್ಯಮಂತ್ರಿಯ ಸಲಹೆ ಮೇರೆಗೆ ರಾಜ್ಯಪಾಲರು ಮಂತ್ರಿ ಮಂಡಲದ ಸದಸ್ಯರನ್ನ ನೇಮಕ ಮಾಡ್ತಾರೆ. ಇವರು ನೇಮಕ ಮಾಡ್ಬೇಕಂದ್ರೆ ಮಂತ್ರಿ ಮಂಡಲ ಕ್ಯಾಬಿನೆಟ್ ಅಲ್ಲಿ ಯಾರು ಇರ್ಬೇಕು, ಯಾವ ಖಾತೆ ಯಾರಿಗೆ ಕೊಡ್ಬೇಕು ಅಂತೇಳಿ ಮುಖ್ಯಮಂತ್ರಿ ಯಾರ ಹೆಸರು ಹೇಳ್ತಾರೋ, ಯಾರ ಹೆಸರನ್ನ ಸೂಚಿಸ್ತಾರೋ ಅವರನ್ನ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಮುಖ್ಯಮಂತ್ರಿಯ ನೇಮಕ ಕುರಿತು 163 ಸಂವಿಧಾನಾತ್ಮಕವಾದಂತ ಹುದ್ದೆ ಇದೊಂದು. ನೆಕ್ಸ್ಟ್, ಅವರನ್ನು ಯಾರು ನೇಮಕ ಮಾಡ್ತಾರೆ ಅಂದ್ರೆ 164 ಆರ್ಟಿಕಲ್ ಪ್ರಕಾರ ಮುಖ್ಯಮಂತ್ರಿಯ ನೇಮಕ ರಾಜ್ಯಪಾಲರು ಮಾಡ್ತಾರೆ. ರಾಜ್ಯಪಾಲರು ಮುಖ್ಯಮಂತ್ರಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸ್ತಾರ ಅಂದ್ರೆ ರಾಜ್ಯಪಾಲರೇ ಬೋಧಿಸ್ತಾರು. ಹಾಗಾದ್ರೆ ಮಂತ್ರಿ ಮಂಡಲವನ್ನ ಸದಸ್ಯರ ನೇಮಕವನ್ನು ಯಾರು ಮಾಡ್ತಾರಂದ್ರೆ 100% ರಾಜ್ಯಪಾಲರೇ ಮಾಡ್ತಾರೋ. ಬಟ್ ನೆನ್ಪಿಟ್ಕೋಬೇಕು, ರಾಜ್ಯಪಾಲರು ತಮ್ಮ ಸ್ವಂತ ಕೋರಿಕೆ ಮೇಲೆ ಮಾಡಲ್ಲ. ಮುಖ್ಯಮಂತ್ರಿ ಯಾರ ಹೆಸರನ್ನ ಸೂಚಿಸಿರ್ತಾರೋ ಅವರನ್ನ ನೇಮಕ ಮಾಡುವಂತ ಒಂದು ಅಧಿಕಾರ ಯಾರಿಗಿದೆ ಅಂದ್ರೆ ರಾಜ್ಯಪಾಲರು. ಇವರ ಸಲಹೆ ಸೂಚನೆ ಮೇರೆಗೆನೆ ಅವರು ಮಾಡ್ತಾರೆ. ಹಾಗಾದ್ರೆ ಇನ್ನೊಂದು ಕ್ವಶನ್ ಬಂದಿತ್ತು, ಮುಖ್ಯಮಂತ್ರಿಯು ತಮ್ಮ ರಾಜೀನಾಮೆಯನ್ನು ಯಾರಿಗೆ ಕೊಡ್ತಾರೆ? ಇವ್ರು ರಿಸಿಗ್ನೇಷನ್ ಅನ್ನು ಯಾರಿಗೆ ಕೊಡ್ತಾರೆ ಅಂತಂದ್ರೆ ರಾಜ್ಯಪಾಲರು ಕೊಡ್ತಾರೆ. ರಾಜೀನಾಮೆಯನ್ನು ಯಾರಿಗೆ ಕೊಡ್ತಾರೆ ಅಂದ್ರೆ ರಾಜ್ಯಪಾಲರಿಗೆ ಕೊಡ್ತಾರೆ. ರಾಜ್ಯಪಾಲರಿಗೆ ಕೊಡ್ತಾರೆ. ಇವರು ಪ್ರಮಾಣ ವಚನನೂ ರಾಜ್ಯಪಾಲರು ಬೋಧಿಸ್ತಾರೆ, ಇವರ ನೇಮಕವನ್ನು ರಾಜ್ಯಪಾಲರು ಮಾಡ್ತಾರೆ. ಇವರು ಮುಖ್ಯಮಂತ್ರಿ ಯಾರಿಗೆ ರಾಜೀನಾಮೆ ಕೊಡ್ಬೇಕು ಅಂತಂದ್ರೆ ರಾಜ್ಯಪಾಲರಿಗೆ ರಾಜೀನಾಮೆಯನ್ನು ಕೊಡಬೇಕು. ಆಮೇಲೆ ಮುಖ್ಯಮಂತ್ರಿಯ ಅಧಿಕಾರಾವಧಿ ಕೇಳಿದ್ರು. ಮುಖ್ಯಮಂತ್ರಿ ಅಧಿಕಾರಾವಧಿ 5 ವರ್ಷ.
ಮುಖ್ಯಮಂತ್ರಿ ಅಧಿಕಾರಾವಧಿ 5 ವರ್ಷ. 5 ವರ್ಷ ಕಂಪ್ಲೀಟ್ ಆಗಿ ಇವರೇ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ಒಂದು ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಯನ್ನು ಒಳಗೊಂಡ ಮಂತ್ರಿಮಂಡಲ ನೇರವಾಗಿ ವಿಧಾನಸಭೆಗೆ ಜವಾಬ್ದಾರಿಯಾಗಿರುತ್ತೆ. ವಿಧಾನಸಭೆಯ ಒಂದು ವಿಶ್ವಾಸ ಅಥವಾ ಬಹುಮತವನ್ನ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ ಕಳ್ಕೊಂಡ್ರೆ ಅಥವಾ ಸಂವಿಧಾನಾತ್ಮಕವಾಗಿ ವಿರುದ್ಧವಾಗಿ ನಡ್ಕೊಂಡ್ರೆ ಆಗ ಇವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕಾಗುತ್ತೆ. ಸಿಎಂ ಇಳಿದ್ರೆ ಮತ್ತೆ ಮಂತ್ರಿಮಂಡಲ ಕೂಡ ಕೆಳಗಿಳುತ್ತೆ. ಅವಧಿಗೆ ಮುನ್ನವೂ ಕೂಡ ನಾವೇನ್ ಮಾಡ್ಬೋದು, ಇವರನ್ನ ಕೆಳಗಿಳಿಸಬಹುದು, ವಿಧಾನಸಭೆಯನ್ನ ವಿಸರ್ಜಿಸಬಹುದು. ಅದೇ ರೀತಿ ವಿಧಾನ ಪರಿಷತ್ತನ್ನು ವಿಸರ್ಜಿಸಲಿಕ್ಕೆ ಬರಲ್ಲ, ಅದು ನೆಕ್ಸ್ಟ್ ಹೇಳ್ತೀನಿ ನಾನು. ಇವರ ಅಧಿಕಾರಾವಧಿ ಕೇಳಿದ್ರು, ಅಧಿಕಾರಾವಧಿ 5 ವರ್ಷ. 5 ವರ್ಷ ಕಂಪ್ಲೀಟ್ ಆದ್ಮೇಲೆ ಇವರು ಯಾವುದೇ ಒಂದು ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗದೆ ಸುಸೂತ್ರವಾಗಿ ಆಡಳಿತವನ್ನ 5 ವರ್ಷದವರೆಗೆ ಮುಂದುವರ್ಸ್ಕೊಂಡು ಹೋಗ್ಬೋದು. 5 ವರ್ಷ ಆದ್ಮೇಲೆ ನೆಕ್ಸ್ಟ್ ಮತ್ತೆ ಎಲೆಕ್ಷನ್ ಅನೌನ್ಸ್ ಆಗುತ್ತೆ. 5 ವರ್ಷಕ್ಕಿಂತ ಮುಂಚೆನೂ ಕೂಡ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಮತ್ತು ವಿಧಾನಸಭೆಯ ಒಂದು ಸ್ಪಷ್ಟ ಬಹುಮತವನ್ನು ಕಳ್ಕೊಂಡ್ರೆ ಇವರು 5 ವರ್ಷಕ್ಕಿಂತ ಮುಂಚೆಯೂ ಕೂಡ ಅಧಿಕಾರದಿಂದ ಕೆಳಗಿಳಿಬಹುದು. ಅಂತ ಒಂದು ಸಂದರ್ಭ ಬಂದ್ರೆ ಇವ್ರನ್ನ ಅಧಿಕಾರದಿಂದ ಕೆಳಗೆ ಯಾರು ಇಳಿಸ್ತಾರೆ ಅಂತಂದ್ರೆ ರಾಜ್ಯಪಾಲರು ಇವರನ್ನ ಅಧಿಕಾರದಿಂದ ಕೆಳಗಿಳಿಸ್ತಾರೆ. ಇನ್ನೊಂದು ಕ್ವಶನ್ಸ್ ಬಂದಿತ್ತು, ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಎಷ್ಟು ವಯಸ್ಸಾಗಿರ್ಬೇಕು? ಸಿಎಂ ಆಗ್ಬೇಕಾದ್ರೆ ಕನಿಷ್ಠ 25 ವರ್ಷ ವಯಸ್ಸಾಗಿರ್ಬೇಕು. ಇದನ್ನ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ, 30 ವರ್ಷ ಅಂತ ಅಂದ್ಕೊಂಡಿರ್ತಾರೆ. ಇಲ್ಲ, ಸಿಎಂ ಆಗ್ಬೇಕಾದ್ರೆ 25 ಏಜ್ ಆಗಿರ್ಬೇಕಷ್ಟೇ. ಒಬ್ಬ ರಾಜ್ಯದ ಒಂದು ಮುಖ್ಯಮಂತ್ರಿ ಹುದ್ದೆಗೆ ಇರ್ಬೇಕಾದ್ರೆ ಕನಿಷ್ಠ 25 ವರ್ಷ ವಯಸ್ಸಾಗಿರಬೇಕು. ಇವೆಲ್ಲವೂ ಎಕ್ಸಾಮ್ಗಳಲ್ಲಿ ಕೇಳಿರುವಂತ ವಿಷಯ, ಒಂದು ಪಾಯಿಂಟ್ಸ್ಗಳು, ಮತ್ತೆ ಇವೇ ರಿಪೀಟ್ ಆಗ್ತಿರುತ್ತೆ. ಇದನ್ನು ಕೇಳಿದ್ದಾರೆ, ಇವರು ಪ್ರಮಾಣ ವಚನ ಕೇಳಿದ್ದಾರೆ, ರಾಜೀನಾಮೆ ಬಗ್ಗೆ ಕೇಳಿದ್ದಾರೆ, ಅಧಿಕಾರಾವಧಿ ಕನಿಷ್ಠ ಎಷ್ಟು ವಯಸ್ಸಾಗಿರ್ಬೇಕು ಸಿಎಂ ಸ್ಥಾನಕ್ಕೆ ಸ್ಪರ್ಧಿಸ್ಬೇಕಾದ್ರೆ, ಇವೆಲ್ಲವೂ ಕೇಳಿದ್ದಾರೆ. ಇದಿಷ್ಟು ಮುಖ್ಯಮಂತ್ರಿಯ ಒಂದು ಅಧಿಕಾರಾವಧಿ 5 ವರ್ಷ, ಇವರ ಒಂದು ಸಂಬಂಧಪಟ್ಟಂತಹ ಆರ್ಟಿಕಲ್ಗಳು. ಆಮೇಲೆ 6 ತಿಂಗಳ ಒಳಗಾಗಿ ಯಾವುದಾದ್ರೂ ಒಂದು ಸದನದ ಸದಸ್ಯತ್ವನ ಹೊಂದಿರಲೇಬೇಕು. ಆಮೇಲೆ ಸಿಎಂನ ಒಂದು ಅಧಿಕಾರ ಮತ್ತು ಕಾರ್ಯಗಳು, ಇವ್ರು ಏನೇನ್ ಮಾಡ್ತಾರೆ ಅನ್ನೋದನ್ನ ಯಾವ ತಿಳಿಸುತ್ತೆ ಅಂದ್ರೆ 163 ಸಬ್ ಕ್ಲಾಸ್ 163 ಆರ್ಟಿಕಲ್ ಕ್ಲಾಸ್ 1 ರಲ್ಲಿ ಇವರ ಅಧಿಕಾರ ಮತ್ತು ಕಾರ್ಯಗಳು, ಒಂದು ರಾಜ್ಯದ ಒಂದು ನೈಜ ಮುಖ್ಯಸ್ಥನ ಸ್ಥಾನದಲ್ಲಿರುವಂತಹ ಸಿಎಂ ಅವರು ಏನೇನ ಕರ್ತವ್ಯಗಳು ನಿರ್ವಹಿಸಬೇಕು ಅನ್ನೋದನ್ನ ತಿಳಿಸುತ್ತೆ. ಅಧಿಕಾರ ಮತ್ತು ಕಾರ್ಯಗಳು, ಇವ್ರು ಏನೇನ ಕಾರ್ಯವನ್ನ ಮಾಡಬೇಕು, ಏನೇನ ಇವರ ಅಧಿಕಾರ ಕಾರ್ಯಗಳೇನಿದೆ, ಮುಖ್ಯವಾಗಿ ಅಂದ್ರೆ ಸರ್ಕಾರ ರಚನೆ 1ನೇ ಪಾಯಿಂಟ್. ಏನ್ ಸರ್ಕಾರ ರಚನೆ, ಇವರಿಂದನೇ ಸರ್ಕಾರ ರಚನೆ ಆಗುತ್ತೆ. ಎಲೆಕ್ಷನ್ ಅನೌನ್ಸ್ ಆಯ್ತು, ಎಲೆಕ್ಷನ್ ಪ್ರಚಾರ ಆಯ್ತು, ಎಲೆಕ್ಷನ್ ಅಲ್ಲಿ ಗೆದ್ದು ಬಂದ್ರು, ಅತಿ ಹೆಚ್ಚು ಬಹುಮತದಿಂದ ಗೆಲುವಾದ ಪಕ್ಷದ ನಾಯಕನನ್ನ ರಾಜ್ಯಪಾಲರು ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಿದ್ರು. ಮುಖ್ಯಮಂತ್ರಿ ನೇಮಕ ಆದ್ಮೇಲೆನೆ ಸ್ಟ್ರಗಲ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಇವರಿಗೆ. ಯಾಕಂತಂದ್ರೆ ಮಂತ್ರಿಮಂಡಲದ ರಚನೆ, ಮಂತ್ರಿಮಂಡಲದ ಗಾತ್ರ ನಿರ್ಧಾರ, ಯಾಕಂದ್ರೆ ಇಂತಿಷ್ಟೇ ಜನ ಇರಬೇಕು ಅಂತೇಳಿ. ಅದರಲ್ಲಿ ಪ್ರಮುಖವಾದ ಖಾತೆಗಳು ಸಿಎಂ ವಿಶ್ವಾಸ ಅರ್ಹವಾದಂತ ಖಾತೆಗಳನ್ನ ಹಂಚಿಕೆ ಮಾಡ್ತಾರೆ. ತಮಗೆ ನಂಬಿಕೆ ವಿಶ್ವಾಸಕ್ಕೆ ಅರ್ಹವಾದಂತಹ ವ್ಯಕ್ತಿಗಳಿಗೆ ಉನ್ನತ ಖಾತೆಗಳು ಸಿಗ್ತಾವೆ, ಅದು ಗೊತ್ತಿದೆ ನಮ್ಗೆ. ಮಂತ್ರಿಮಂಡಲದ ರಚನೆಯಲ್ಲಿ ಕ್ಯಾಬಿನೆಟ್ ದರ್ಜೆ, ರಾಜ್ಯ ಸಚಿವರು, ಸಹಾಯಕ ಸಚಿವರು ಅಂತ 3 ರೀತಿಯಾಗಿ ಡಿವೈಡ್ ಆಗುತ್ತೆ. ಇವ್ರು ಯಾರ್ಯಾರಿಗೆ ಯಾವ್ಯಾವ ಹುದ್ದೆಯನ್ನು ಕೊಡ್ಬೇಕು, ಇವ್ರು ಎಷ್ಟು ಜನ ಎಷ್ಟು ಜನ ಮಂತ್ರಿಮಂಡಲದ ಗಾತ್ರ ಎಷ್ಟು, ಇವೆಲ್ಲವನ್ನ ನಿರ್ಧಾರ ಮಾಡೋದು ಯಾವ್ದು ಅಂತಂದ್ರೆ ಸಿಎಂ, ಮುಖ್ಯಮಂತ್ರಿನ ನಿರ್ಧಾರ ಮಾಡ್ತಾರೆ. ಮುಖ್ಯಮಂತ್ರಿ ಏನ್ ಹೇಳ್ತಾರೋ ಅದರ ಮೇರೆಗೆ ರಾಜ್ಯಪಾಲರು ಕರ್ತವ್ಯವನ್ನು ನಿರ್ವಹಿಸ್ತಿರ್ತಾರೆ. ಹಾಗಾದ್ರೆ ಇಡೀ ಸರ್ಕಾರದ ರಚನೆ ಯಾರ ಜವಾಬ್ದಾರಿ ಆಗಿರುತ್ತೆ ಅಂತಂದ್ರೆ ಸಿಎಂ ದ ಜವಾಬ್ದಾರಿ ಅಥವಾ ಮುಖ್ಯಮಂತ್ರಿಯ ಜವಾಬ್ದಾರಿ ಆಗಿರುತ್ತೆ. 1ನೇ ಪಾಯಿಂಟ್ ಸರ್ಕಾರದ ರಚನೆ, ಇವರು ಸಿಎಂ ಆದ ನಂತರ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಸರ್ಕಾರದ ಒಂದು ಮಂತ್ರಿಮಂಡಲದ ಗಾತ್ರವನ್ನ ಇವರು ನಿರ್ಧರಿಸ್ತಾರೆ. 2ನೇದು ಖಾತೆಗಳ ಹಂಚಿಕೆ. ಉನ್ನತವಾದಂತಹ ಖಾತೆಗಳು, ಕ್ಯಾಬಿನೆಟ್ ಸಚಿವರು, ಆಮೇಲೆ ರಾಜ್ಯ ಸಚಿವರು, ಸಹಾಯಕ ಸಚಿವರು ಅಂತ ಹೇಳಿದೆ. ಉನ್ನತವಾದ ಖಾತೆ, ಗೃಹ ಆಗಿರ್ಬೋದು, ಹಣಕಾಸು, ಪ್ರವಾಸೋದ್ಯಮ, ಕೈಗಾರಿಕೆ, ಶಿಕ್ಷಣ, ಆಮೇಲೆ ಇವೆಲ್ಲವೂ ಒಂದು ಪ್ರಮುಖವಾದಂತಹ ಖಾತೆಗಳು. ಈ ಪ್ರಮುಖವಾದ ಖಾತೆಗಳನ್ನ ಹಂಚಿಕೆ ಮಾಡುವುದು, ಯಾರ್ಯಾರಿಗೆ ಹಂಚಿಕೆ ಮಾಡಬೇಕು, ಇವೆಲ್ಲವನ್ನ ನಿರ್ಧರಿಸುವಂತಹ ಒಂದು ಖಾತೆಗಳ ಹಂಚಿಕೆ ಜವಾಬ್ದಾರಿ ಪೂರ್ತಿ ಯಾರ್ದಾಗಿರ್ತತೆ ಅಂತಂದ್ರೆ ಸಿಎಂ ಅಥವಾ ಮುಖ್ಯಮಂತ್ರಿ ಅವ್ರದ್ದಾಗಿರುತ್ತೆ. ಸಿಎಂ ಯಾವ ಖಾತೆನ ಯಾರಿಗೆ ಹಂಚಬೇಕು ಅನ್ನೋದನ್ನ ಸಲಹೆ ನೀಡಿದ್ರೆ ಅವರ ಒಂದು ನೇಮಕವನ್ನ ರಾಜ್ಯಪಾಲರು ಮಾಡ್ತಾರೆ.
ಹಾಗಾದ್ರೆ ಖಾತೆ ಹಂಚಿಕೆಯ ಜವಾಬ್ದಾರಿ ಯಾರ್ದಾಗಿರುತ್ತೆ ಅಂತಂದ್ರೆ CM ಅವ್ರದೇ ಆಗಿರುತ್ತೆ. ಆಮೇಲೆ ಮುಖ್ಯವಾಗಿ ವಿಧಾನಸಭೆಯ ನಾಯಕ ಅಂತ ಕರೀತಾರೆ ಇವರನ್ನ. ವಿಧಾನಸಭೆಯ ನಾಯಕ ಮುಖ್ಯಮಂತ್ರಿಯನ್ನೊಳಗೊಂಡ ಮಂತ್ರಿಮಂಡಲ ಯಾರಿಗೆ ಜವಾಬ್ದಾರಿ ಆಗಿರುತ್ತೆ ಅಂತಂದ್ರೆ ವಿಧಾನಸಭೆಗೆ ಜವಾಬ್ದಾರಿ ಆಗಿರುತ್ತೆ. ವಿಧಾನಸಭೆಯಲ್ಲಿ ಸ್ಪಷ್ಟ ಬಹುಮತ ಇರುವವರೆಗೂ ಮಾತ್ರ ಇವರು ಅಧಿಕಾರದಲ್ಲಿ ಇರ್ತಾರೆ. ಒಂದು ವೇಳೆ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಅಥವಾ ವಿಧಾನಸಭೆಯಲ್ಲಿ ಬಹುಮತವನ್ನು ಕಳ್ಕೊಂಡ್ರೆ ಇವರು ಏನ್ ಮಾಡ್ತಾರೆ, ವಿಧಾನಸಭೆಯನ್ನ ವಿಸರ್ಜಿಸಬಹುದು. ಆಗ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ ಎಲ್ಲರೂ ಅಧಿಕಾರದಿಂದ ಕೆಳಗಿಳಿಬೇಕಾಗುತ್ತೆ. ಅಂತ ಒಂದು ಸಂದರ್ಭದಲ್ಲಿ ವಿಧಾನಸಭೆಯ ನಾಯಕ ವಿಧಾನಸಭೆಯಲ್ಲಿ ಕಲಾಪಗಳಾಗಿರ್ಬೋದು, ಕಾರ್ಯಕಲಾಪಗಳು, ಆಗು ಹೋಗುಗಳು, ಆಮೇಲೆ ಸದನದ ಕುರಿತು ರಾಜ್ಯಪಾಲರಿಗೆ ಸಂದೇಶವನ್ನು ಕಳಿಸುವುದಾಗಿರ್ಬೋದು, ಆಮೇಲೆ ಸದನದಲ್ಲಿ ಮುಖ್ಯವಾದ ವಿಷಯನ ಗಮನ ಸೆಳೆಯುವುದಾಗಿರ್ಬೋದು, ಪ್ರತಿಯೊಂದು ಕುರಿತು ಯಾರಿಗೆ ಒಂದು ಅಧಿಕಾರ ಇದೆ ಅಂತಂದ್ರೆ ಮುಖ್ಯಮಂತ್ರಿಗೆ ಅಧಿಕಾರವಿದೆ. ಆದ್ದರಿಂದ ಮುಖ್ಯಮಂತ್ರಿಯ ನಾವು ವಿಧಾನಸಭೆಯ ನಾಯಕ ಅಂತಾನೂ ಕರಿತೀವಿ. ನೆಕ್ಸ್ಟ್ ವಿಧಾನಸಭೆ ವಿಸರ್ಜನೆ. ವಿಧಾನಸಭೆ ವಿಸರ್ಜನೆಗೆ ರಾಜ್ಯಪಾಲರಿಗೆ ಸಲಹೆ. ವಿಸರ್ಜನೆ ಕುರಿತು ರಾಜ್ಯಪಾಲರಿಗೆ ಸಲಹೆ. ಅಂತಹ ಒಂದು ಸಂದರ್ಭ ಬಂದ್ರೆ, ವಿಧಾನಸಭೆಯನ್ನ ವಿಸರ್ಜಿಸುವಂತಹ ಸಂದರ್ಭ ಬಂದ್ರೆ, ವಿಧಾನಸಭೆಯಲ್ಲಿ ತಮ್ಮ ಪಕ್ಷದ ಆಡಳಿತ ಪಕ್ಷದವರು ಯಾರು ಆಡಳಿತವನ್ನು ನಡೆಸ್ತಿರ್ತಾರೋ, ಈ ಫಾರ್ ಎಕ್ಸಾಂಪಲ್ ಈ ಕಾಂಗ್ರೆಸ್ ಪಕ್ಷ ಇದೆ, ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ವಿಧಾನಸಭೆಗೆ ಅವರನ್ನೊಳಗೊಂಡ ಮಂತ್ರಿಮಂಡಲ, ಅವ್ರು ಯಾರ್ಯಾರು ಖಾತೆ ಹಂಚಿಕೆ ಮಾಡಿದ್ದಾರೆ, ಅವರ ಒಂದು ಏನ್ ಗ್ರೂಪ್ ಇದೆ, ಮಂತ್ರಿಮಂಡಲ ಇದೆ, ಆ ಮಂತ್ರಿಮಂಡಲದ ಹೆಡ್ ಯಾರು ಅಂತಂದ್ರೆ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ ಒಂದು ಜವಾಬ್ದಾರಿಯುತವಾಗಿ ರಾಜ್ಯದ ಒಂದು ಆಡಳಿತವನ್ನ ನಡೆಸ್ಕೊಂಡು ಹೋಗುತ್ತೆ. ಯಾಕೆಂದ್ರೆ CM ಒಬ್ಬರೇ ಹೆಡ್ ಇದ್ರೂ ಕೂಡ ಒಂದು ಪ್ರಮುಖವಾದ ಖಾತೆಗಳನ್ನ ಅವರಿಗೆ ನಂಬಿಕಾರ್ಹವಾದ ವ್ಯಕ್ತಿಗೆ ಅವರು ಹಂಚಿರ್ತಾರೆ. ಆ ಒಂದು ಜವಾಬ್ದಾರಿಯುತ ಒಂದು ಟೀಮ್ ವರ್ಕ್ ತರ ರಾಜ್ಯವನ್ನ ಮುಂದುವರ್ಸ್ಕೊಂಡು ಹೋಗ್ತಿರ್ತಾರೆ. ಒಂದು ವೇಳೆ ವಿಧಾನಸಭೆಯಲ್ಲಿ ಕೆಲವು ಮುಖ್ಯಮಂತ್ರಿಗಳಾಗಿರ್ಬೋದು ತಮ್ಮ ಒಂದು ಇದನ್ನ ಬೇಡ ಅನ್ನುವಂತ ಒಪಿನಿಯನ್ ಬಂದ್ರೆ, ಅಥವಾ ವಿಧಾನಸಭೆಯಲ್ಲಿ ಅವರು ಬಹುಮತವನ್ನು ಕಳ್ಕೊಂಡ್ರೆ, ಇವೆಲ್ಲ ಒಂದು ಸಂದರ್ಭ ಬಂದಾಗ ಅವರು ಏನ್ ಮಾಡ್ತಾರೆ ಅಂದ್ರೆ ವಿಧಾನಸಭೆ ವಿಸರ್ಜನೆ ಮಾಡ್ಬಿಡ್ರಿ, ಆಡಳಿತವನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಸಂವಿಧಾನಾತ್ಮಕ ವಿರೋಧವಾದ ಚಟುವಟಿಕೆಗಳು ನಡೀತಾ ಇದೆ ಆಗಿರ್ಬೋದು, ಅಥವಾ ವಿಧಾನಸಭೆಯಲ್ಲಿ ಇಂತಿಷ್ಟು ಜನ ಅಂತ ಇರ್ಬೇಕು ಸ್ಪಷ್ಟ ಬಹುಮತ ಅಂದ್ರೆ, ಅವರ ಪಕ್ಷದ ನಾಯಕರು ಅವರು ನಮ್ಗೆ ಈ ಪಕ್ಷ ಬೇಡ ಅಂತ ಹೇಳಿ ಇದನ್ ಮಾಡಿದಾಗ ಆಗ ಬಹುಮತ ಕುಸಿಯುತ್ತೆ, ಬಹುಮತ ಕಡಿಮೆ ಬರುತ್ತೆ. ಅಂತ ಸಂದರ್ಭದಲ್ಲಿ ವಿಧಾನಸಭೆಯನ್ನ ವಿಸರ್ಜನೆ ಮಾಡ್ರಿ, ನೆಕ್ಸ್ಟ್ ಇಲೆಕ್ಷನ್ ಅನೌನ್ಸ್ ಆಗ್ಲಿ ಅಂತೇಳಿ ವಿಧಾನಸಭೆಯನ್ನ ವಿಸರ್ಜಿಸುವಂತೆ ರಾಜ್ಯಪಾಲರಿಗೆ ಸಲಹೆಯನ್ನು ಯಾರು ನೀಡ್ತಾರೆ ಅಂತಂದ್ರೆ ಮುಖ್ಯಮಂತ್ರಿ ನೀಡ್ತಾರೆ. ಮುಖ್ಯಮಂತ್ರಿಯ ಸಲಹೆ ಮೇರೆಗೆ ಸಲಹೆ ಮೇರೆಗೆ ವಿಧಾನಸಭೆಯನ್ನು ಯಾರು ವಿಸರ್ಜಿಸ್ತಾರೆ ಅಂತಂದ್ರೆ ರಾಜ್ಯಪಾಲರು ವಿಸರ್ಜನೆ ಮಾಡ್ತಾರೆ. ನೆಕ್ಸ್ಟ್ ಇವ್ರದ್ದು ಇನ್ನೊಂದು ಅಧಿಕಾರ ಕಾರ್ಯ ಅಂತಂದ್ರೆ ಮಂತ್ರಿಮಂಡಲ ಮತ್ತು ರಾಜ್ಯಪಾಲರ ನಡುವೆ ಸಂಪರ್ಕ ಸೇತುವಾಗಿ ಕಾರ್ಯನಿರ್ವಹಿಸ್ತಾರೆ. ಮತ್ತು ರಾಜ್ಯಪಾಲರ ನಡುವೆ ಸಂಪರ್ಕ ಕೊಂಡಿಯಾಗಿ ಕಾರ್ಯನಿರ್ವಹಿಸ್ತಾನೆ. ರಾಜ್ಯದಲ್ಲಿ ಆಗು ಹೋಗುಗಳ ಕುರಿತಾಗಿ ರಾಜ್ಯಪಾಲರಿಗೆ ಇವರು ವರದಿಯನ್ನು ಒಪ್ಪಿಸಬೇಕು. ಯಾವುದೇ ಒಂದು ಮಸೂದೆ ಮಂಡನೆ ಆಗಿರ್ಬೋದು, ಅಥವಾ ಯಾವ್ದಾದ್ರು ಒಂದು ಖಾತೆ ಕುರಿತಾಗಿರ್ಬೋದು, ಯಾವ್ದಾದ್ರು ಒಂದು ಮಂತ್ರಿಯ ಒಂದು ಯಾವ್ದಾದ್ರು ಮಂತ್ರಿ ಅಲ್ಲಿರುವಂತಹ ಒಂದು ಸ್ಥಾನದಲ್ಲಿರುವಂತಹ ಮಂತ್ರಿ ಖಾತೆ ಕುರಿತಾಗಿ ವಿವಾದಗಳು ಉಂಟಾದ್ರೆ, ಅಥವಾ ಆ ಸ್ಥಾನ ಬೇಡ ಅಂತಂದ್ರೆ, ಏನಿದೆ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಆಗು ಹೋಗುಗಳೆಲ್ಲವೂ ಕೂಡ ಮುಖ್ಯಮಂತ್ರಿ ಏನ್ ಮಾಡ್ತಾನೆ ಅಂದ್ರೆ ಮಂತ್ರಿಮಂಡಲದಲ್ಲಿರುವಂತಹ ಒಂದು ಮಂತ್ರಿಮಂಡಲ ಇದೆ ಅಂದ್ರೆ ಕ್ಯಾಬಿನೆಟ್ ಸಭೆ ಕರೀತಿರ್ತಾರೆ. ಕ್ಯಾಬಿನೆಟ್ ಅಲ್ಲಿ ಚರ್ಚಿಸಿದಂತ ವಿಷಯಗಳಾಗಿರ್ಬೋದು, ಆ ಚರ್ಚಿಸಿದಂತ ವಿಷಯಗಳಲ್ಲಿ ಪ್ರಮುಖವಾದ ಮಸೂದೆ ಕುರಿತ ವಿಷಯಗಳಾಗಿರ್ಬೋದು, ಹೀಗೆ ಮಂತ್ರಿಮಂಡಲದ ಒಂದು ಸದಸ್ಯರು ಚರ್ಚಿಸಿದಂತ ವಿಷಯಗಳನ್ನ ರಾಜ್ಯಪಾಲರಿಗೆ ತಿಳಿಸುವಂತಹ ಒಂದು ಕರ್ತವ್ಯನ ಯಾರು ಮಾಡ್ತಾರೆ ಅಂದ್ರೆ ಮುಖ್ಯಮಂತ್ರಿ ಮಾಡ್ತಾರೆ. ಮಂತ್ರಿಮಂಡಲ ಹಾಗೂ ರಾಜ್ಯಪಾಲರ ನಡುವೆ ಒಂದು ಸಂಪರ್ಕ ಸೇತುವೆಯಾಗಿ ಕೆಲಸವನ್ನ ಇವರು ಮಾಡ್ತಾರೆ. ಮತ್ತೆ ಇವ್ರದ್ದು ಇನ್ನೊಂದು ಅಧಿಕಾರ ಅಂದ್ರೆ ಇವರು ನೀತಿ ಆಯೋಗದ ಸದಸ್ಯರಾಗಿರ್ತಾರೆ. 6ನೇದು ನೀತಿ ಆಯೋಗದ ಸದಸ್ಯರು. ಇವರು ಒಬ್ಬರೇ ಅಲ್ಲ, ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳು ನೀತಿ ಆಯೋಗದ ಸದಸ್ಯರಾಗಿರ್ತಾರೆ. ಮೊದಲು ಇದೇನಿದು ನೀತಿ ಆಯೋಗ ಅಂತಂದ್ರೆ
ಮೊದಲು ಯೋಜನಾ ಆಯೋಗ ಅಂತ ಇತ್ತು. ಯೋಜನಾ ಆಯೋಗದ ಬದಲಿಗೆ ಈಗ ನೀತಿ ಆಯೋಗ ಅಂತ ಹೇಳಿ ತಗೊಂಡ್ ಬಂದಿದ್ದಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತೇಳಿ ಇದ್ರದ್ದು ಫುಲ್ ಫಾರ್ಮ್ ಅನ್ನ ಕೇಳಿದ್ದಾರೆ. ನೀತಿ ಆಯೋಗ ಅಂತಂದ್ರೆ ಚಿಂತಕರ ಚಾವಡಿ ಅಂತ ಹೇಳಿ ಕರೀತಾರೆ. ಇಲ್ಲಿ ಹಲವಾರು ವಿಷಯಗಳು ಡಿಸ್ಕಸ್ ಆಗುತ್ತೆ ನೀತಿ ಆಯೋಗದಲ್ಲಿ. ಆಮೇಲೆ ಈ ನೀತಿ ಆಯೋಗದ ಸದಸ್ಯರು ಯಾರಾಗಿರ್ತಾರೆ ಅಂದ್ರೆ ಭಾರತದಲ್ಲಿ ಎಷ್ಟು ರಾಜ್ಯಗಳಿದಾವೋ ಆ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳು ಈ ನೀತಿ ಆಯೋಗದ ಸದಸ್ಯರಾಗಿರ್ತಾರೆ. ಹಾಗೆ ಇವರು ನೀತಿ ಆಯೋಗದ ಸದಸ್ಯರು ಕೂಡ ಅನ್ನುವಂತ ಒಂದು ಪಾಯಿಂಟ್ ಅನ್ನು ನಾವು ನೆನಪಲ್ಲಿ ಇಟ್ಕೋಬೇಕು. ಆಮೇಲೆ ಖಾತೆಗಳ ಹಂಚಿಕೆ ಆಯ್ತು, ಖಾತೆಗಳಾಗಿತ್ತು, ವಿಧಾನಸಭೆ ನಾಯಕ ಆಯ್ತು, ವಿಧಾನಸಭೆಯನ್ನು ವಿಸರ್ಜಿಸುವಂತೆ ಸಲಹೆ ನೀಡುವುದಾಗಿರಬಹುದು. ಆಮೇಲೆ ಪ್ರಮುಖವಾದ ವಿಷಯಗಳ ಕುರಿತು ಚರ್ಚೆ, ಪ್ರಮುಖ ವಿಷಯಗಳ ಕುರಿತು ಚರ್ಚೆಯ ನಾಯಕತ್ವ ಅಂತೇಳಿ, ಚರ್ಚೆಯ ನಾಯಕತ್ವ ನಿರ್ವಹಿಸ್ತಾರೆ. ನಾಯಕತ್ವ ಈಗ ಕ್ಯಾಬಿನೆಟ್ ಸಭೆ ನಡೆಯುತ್ತೆ, ಆ ಕ್ಯಾಬಿನೆಟ್ ಸಭೆಯಲ್ಲಿ ರಾಜ್ಯ ಸಚಿವರು, ಸಹಾಯಕ ಸಚಿವರು ಭಾಗವಹಿಸುವುದಿಲ್ಲ. ಓನ್ಲಿ ಕ್ಯಾಬಿನೆಟ್ ಸಚಿವರು ಮಾತ್ರ ಭಾಗವಹಿಸ್ತಾರೆ. ಅಂತ ಸಂದರ್ಭದಲ್ಲಿ ಯಾವ್ದಾದ್ರು ಆ ಒಂದು ಕ್ಯಾಬಿನೆಟ್ ಸಚಿವ ಒಂದು ಮಂತ್ರಿಮಂಡಲದ ಒಂದು ಹೆಡ್ ಯಾರಾಗಿರ್ತಾರೆ ಅಂದ್ರೆ ಇವರಾಗಿರ್ತಾರೆ. ಕ್ಯಾಬಿನೆಟ್ ಸಭೆಯ ಮುಖ್ಯಸ್ಥ ಸ್ಥಾನವನ್ನ ಇವರು ವಹಿಸ್ತಾರೆ. ಯಾಕಂದ್ರೆ ಕ್ಯಾಬಿನೆಟ್ ನಲ್ಲಿ ಏನೇ ಚರ್ಚೆ ಆದ್ರೂ ಅದರ ಒಂದು ಯಾರು ಮುಖ್ಯಸ್ಥರು ಇರ್ತಾರೆ ಅಂತಂದ್ರೆ ಸಿಎಂ ಮುಖ್ಯಸ್ಥರು ಇರ್ತಾರೆ. ಸಿಎಂ ಒಂದು ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟ್ ಸಭೆ ನಡೆಯುತ್ತೆ. ಸೊ ಪ್ರಮುಖ ವಿಷಯಗಳ ಕುರಿತು ಚರ್ಚೆಯ ನಾಯಕತ್ವ ಅಂದ್ರೆ ಕ್ಯಾಬಿನೆಟ್ ಸಭೆಯ ಒಂದು ಏನ್ ಚರ್ಚೆ ಆಗ್ತಾವ ಅದರ ನಾಯಕತ್ವ ಏನಾಗಿರ್ತತಿ ಅಂತಂದ್ರೆ ಸಿಎಂ ಆಗಿರುತ್ತೆ. ಇದ್ರಲ್ಲಿ ಏನ್ ಚರ್ಚಿಸ್ತಾರೆ ಅಂತ ಹೇಳಿ ರಾಜ್ಯಪಾಲರಿಗೆ ಇವರು ತಿಳಿಸುವಂತಹ ಒಂದು ಸ್ಥಾನವನ್ನ ಇವರು ಹೊಂದಿರ್ತಾರೆ. ಹಾಗಾದ್ರೆ ರಾಜ್ಯದ ಒಂದು ನಾಯಕ ಅಂತ ಹೇಳಿ ಕರೀತಾರೆ, ರಾಜ್ಯದ ಮುಖ್ಯಸ್ಥ ಅಂತ ಹೇಳಿ ಕರೀತಾರೆ, ವಿಧಾನಸಭೆಯ ಒಂದು ನಾಯಕ ಅಂತ ಹೇಳಿ ಕರೀತಾರೆ, ವಿಧಾನಸಭೆಯನ್ನು ವಿಸರ್ಜಿಸಲು ಸಲಹೆ ನೀಡ್ತಾರೆ, ರಾಜ್ಯಪಾಲರು ಮತ್ತು ಮುಖ್ಯ ಮಂತ್ರಿಮಂಡಲದ ಒಂದು ಸಂಪರ್ಕ ಸೇತುವೆ ಕಾರ್ಯವನ್ನು ನಿರ್ವಹಿಸ್ತಾರೆ. ಇನ್ನು ಹಲವಾರು ಒಂದು ರಾಜ್ಯದ ಆಗು ಹೋಗುಗಳ ಕುರಿತು ಎಲ್ಲವನ್ನ ಇವರು ತಿಳಿಸುವಂತಹ ಒಂದು ಹೆಡ್ ಯಾರು ಅಂತಂದ್ರೆ ಮುಖ್ಯಮಂತ್ರಿ. ಹಾಗಾದ್ರೆ ಈಗ ಮಂತ್ರಿಮಂಡಲ ಅಂತ ಹೇಳಿದೆ. ಮಂತ್ರಿಮಂಡಲದಲ್ಲಿ 3 ರೀತಿಯಾಗಿ ಬರುತ್ತೆ. ಮಂತ್ರಿಮಂಡಲ ಕೇಂದ್ರದಲ್ಲಿ ಪ್ರಧಾನಿ ಯಾವ ರೀತಿಯಾಗಿ ಮಂತ್ರಿಮಂಡಲ ಇತ್ತು, ರಾಜ್ಯದಲ್ಲಿ ಮಂತ್ರಿಮಂಡಲ. ಈ ಮಂತ್ರಿಮಂಡಲದಲ್ಲಿ 3 ರೀತಿಯ ದರ್ಜೆಗಳು ಕಂಡುಬರುತ್ತೆ. ಕ್ಯಾಬಿನೆಟ್ ಸಚಿವರು, ಎರಡನೇದು ರಾಜ್ಯ ಸಚಿವರು, ಮೂರನೇದು ಸಹಾಯಕ ಸಚಿವರು. ಸಹಾಯಕ ಸಚಿವರು ಅಂತೇಳಿ ಕ್ಯಾಬಿನೆಟ್ ಸಚಿವರು ಅಂದ್ರೆ ಇವರಿಗೆ ಇನ್ನೊಂದಿದೆ ಸಂಪುಟ ದರ್ಜೆಯ ಸಚಿವರು ಅಂತ ಹೇಳಿ ಕರೀತಾರೆ. ಈ ಒಂದು ಕ್ಯಾಬಿನೆಟ್ ಸಚಿವರು ಅಂತಂದ್ರೆ ಉನ್ನತವಾದ ಹುದ್ದೆಗಳ ಖಾತೆಗಳನ್ನ ಒಳಗೊಂಡಿರುವಂತಹ ಸಚಿವರು. ಉದಾಹರಣೆ ಗೃಹ, ಹಣಕಾಸು, ಆಮೇಲೆ ಪ್ರವಾಸೋದ್ಯಮ, ಗೃಹ, ಹಣಕಾಸು, ಶಿಕ್ಷಣ, ಈ ರೀತಿಯಾಗಿ ಮುಂತಾದ ಪ್ರಮುಖ ಖಾತೆಗಳನ್ನ ಒಳಗೊಂಡಿರುವಂತಹ ಸಚಿವರಿಗೆ ಕ್ಯಾಬಿನೆಟ್ ಸಚಿವರು ಅಂತ ಹೇಳಿ ಕರೀತಾರೆ. ಇಲ್ಲಿ ಕ್ಯಾಬಿನೆಟ್ ಸಚಿವರು ಯಾರಾಗಿರ್ತಾರೋ ಅಂದ್ರೆ ಸಿಎಂಗೆ ಯಾರು ಆಪ್ತರಾಗಿರ್ತಾರೋ, ಜಾಸ್ತಿ ಯಾರು ಕ್ಲೋಸ್ ಇರ್ತಾರೋ ಅವ್ರಿಗೆ ನಂಬಿಕೆಗೆ ಅರ್ಹರಾದಂತಹ ವ್ಯಕ್ತಿಗಳನ್ನ ಅವರು ಇಲ್ಲಿ ಕೊಡ್ತಾರೆ. ಇಲ್ಲಿ ಕ್ಯಾಬಿನೆಟ್ ಸಚಿವರು ಅಂದ್ರೆ ಇಲ್ಲಿ ಮುಖ್ಯಸ್ಥ ಯಾರಾಗಿರ್ತಾರ ಅಂದ್ರೆ ಸಿಎಂ ಅಥವಾ ಮುಖ್ಯಮಂತ್ರಿನೇ ಮುಖ್ಯಸ್ಥರಾಗಿರ್ತಾರೆ. ಈ ಮುಖ್ಯಮಂತ್ರಿಯ ನೇತೃತ್ವದಲ್ಲಿನೇ ಕ್ಯಾಬಿನೆಟ್ ಸಭೆಗಳು ನಡೆಯುತ್ತೆ. ಕ್ಯಾಬಿನೆಟ್ ಸಭೆಯಲ್ಲಿ ಪ್ರಮುಖವಾದ ವಿಷಯಗಳ ಕುರಿತು ಚರ್ಚಿಸ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ರಾಜ್ಯ ಸಚಿವರು. ಈ ಕ್ಯಾಬಿನೆಟ್ ಸಚಿವರಿಗೆ ಸಹಾಯಕರಾಗಿ ಯಾರು ಇರ್ತಾರೆ ಅಂದ್ರೆ ರಾಜ್ಯ ಸಚಿವರು ಇರ್ತಾರೆ. ಕ್ಯಾಬಿನೆಟ್ ಸಚಿವರಿಗೆ ಸಹಾಯಕರು ಇವರು. ಸಚಿವರಿಗೆ ಸಹಾಯಕರಾಗಿ ಇವರು ಇರ್ತಾರೆ. ಫಾರ್ ಎಕ್ಸಾಂಪಲ್ ಗೃಹ ಇದೆಯಲ್ಲ, ಗೃಹ ಸಹಾಯಕ ಸಚಿವರು, ಹಣಕಾಸು ಸಹಾಯಕ ಸಚಿವರು. ಈ ರೀತಿಯಾಗಿ ಕ್ಯಾಬಿನೆಟ್ ಸಚಿವರಿಗೆ ಸಹಾಯಕ್ಕಾಗಿ ಅಥವಾ ಸಹಾಯವನ್ನು ಮಾಡೋಕ್ಕಾಗಿ ಇವರು ರಾಜ್ಯ ಸಚಿವರು ಇರ್ತಾರೆ. ಇವರು ಮುಖ್ಯವಾಗಿ ಅಂದ್ರೆ ಇವರು ಕ್ಯಾಬಿನೆಟ್ ಸಭೆಯಲ್ಲಿ ಭಾಗವಹಿಸುವಂತಿಲ್ಲ.
ಇದು ಇಂಪಾರ್ಟೆಂಟ್. ಒಂದು ವೇಳೆ ಇಲ್ಲಿ ಕ್ಯಾಬಿನೆಟ್ ಸಭೆ ನಡೆದಾಗ ರಾಜ್ಯ ಸಚಿವರು ಕ್ಯಾಬಿನೆಟ್ ಸಭೆಯಲ್ಲಿ ಭಾಗವಹಿಸುವಂತಿಲ್ಲ. ಇವರಿಗೆ ಸಹಾಯಕ್ಕಾಗಿ ರಾಜ್ಯ ಸಚಿವರು ಇರ್ತಾರೆ. ಒಂದು ವೇಳೆ ಇವರು ಆಹ್ವಾನದ ಮೇರೆಗೆ ಇವರು ಭಾಗವಹಿಸಬಹುದು. ಫಾರ್ ಎಕ್ಸಾಂಪಲ್ ಗೃಹ ಖಾತೆಯನ್ನು ತೆಗೆದುಕೊಂಡ್ರೆ ಗೃಹ ಖಾತೆಯ ಕುರಿತಾಗಿ ಸಹಾಯಕ ಸಚಿವರು ಇರ್ತಾರೆ. ಗೃಹ ಸಹಾಯಕ ಸಚಿವರು ಅಂತ ರಾಜ್ಯ ಸಚಿವರಲ್ಲಿ ಇರ್ತಾರೆ. ಒಂದು ವೇಳೆ ಇವರು ಗೃಹ ಸಚಿವರು ಯಾರಾಗಿರ್ತಾರೋ ಇವರಿಗೆ ರಾಜ್ಯ ಸಚಿವರನ್ನ ಇನ್ವೈಟ್ ಮಾಡಿದ್ರೆ, ನಮ್ಗೆ ಅವಶ್ಯಕತೆ ಇದೆ, ಏನಾದ್ರೂ ಒಂದು ಸಲಹೆ ಸೂಚನೆ ನೀಡಲಿಕ್ಕೆ ನಿಮ್ಮ ಅವಶ್ಯಕತೆ ಇದೆ ಅಂದ್ರೆ ಮಾತ್ರ ಇವರು ಇಲ್ಲಿ ಕ್ಯಾಬಿನೆಟ್ ಸಭೆಯಲ್ಲಿ ಭಾಗವಹಿಸಬಹುದು. ಇದು ಕ್ವಶನ್ ಕೇಳಿದ್ರು. ಆಹ್ವಾನದ ಮೇರೆಗೆ ಮಾತ್ರ ಭಾಗವಹಿಸಬಹುದು ಇವರು. ಆಹ್ವಾನದ ಮೇರೆಗೆ, ಕ್ಯಾಬಿನೆಟ್ ಸಚಿವರ ಆಹ್ವಾನದ ಮೇರೆಗೆ ಮಾತ್ರ ರಾಜ್ಯ ಸಚಿವರು ಕ್ಯಾಬಿನೆಟ್ ಸಭೆಯಲ್ಲಿ ಭಾಗವಹಿಸಬಹುದು. ಯಾಕಂದ್ರೆ ಇವರು ಡೈರೆಕ್ಟ್ ಆಗಿ ಹೋಗಿ ಕ್ಯಾಬಿನೆಟ್ ಸಭೆಯಲ್ಲಿ ಭಾಗವಹಿಸುವಂತಿಲ್ಲ. ಇವರಿಗೆ ಸಹಾಯಕ್ಕಾಗಿ ರಾಜ್ಯ ಸಚಿವರು. ಇನ್ನು ಸಹಾಯಕ ಸಚಿವರು ಅಂತಂದ್ರೆ ಕ್ಯಾಬಿನೆಟ್ ಸಚಿವರಿಗೆ ಮತ್ತು ರಾಜ್ಯ ಸಚಿವರಿಗೆ ಇವರಿಬ್ಬರಿಗೂ ಸಹಾಯಕವಾಗಿ ಸಹಾಯಕ ಸಚಿವರು ಇರ್ತಾರೆ. ಕ್ಯಾಬಿನೆಟ್ ಮತ್ತು ರಾಜ್ಯ ಸಚಿವರಿಗೆ ಸಹಾಯಕರಾಗಿ ಇವರಿಬ್ಬರಿಗೆ ಸಹಾಯಕ್ಕಾಗಿ ಅವರು ಸಹಾಯಕ ಸಚಿವರು ಇರ್ತಾರೆ. ಇವರು ಆಹ್ವಾನದ ಮೇರೆಗೆ ಮಾತ್ರ ಕ್ಯಾಬಿನೆಟ್ ಸಭೆಯಲ್ಲಿ ಭಾಗವಹಿಸಿದ್ರೆ ಇವರು ಕ್ಯಾಬಿನೆಟ್ ಸಭೆಯಲ್ಲಿ ಕಡ್ಡಾಯವಾಗಿ ಭಾಗವಹಿಸುವಂತಿಲ್ಲ. ಇವರು ಭಾಗವಹಿಸುವಂತಿಲ್ಲ. ಇವರು ಕೂಡ ಭಾಗವಹಿಸುವಂತಿಲ್ಲ. ಬಟ್ ಈ ಸಚಿವರ ಆಹ್ವಾನದ ಮೇರೆಗೆ ಹಣಕಾಸು ಅಂದ್ರೆ ಹಣಕಾಸು ಸಚಿವರು ಏನಾದ್ರು ಕರೆದ್ರೆ ಇವ್ರು ಆಹ್ವಾನದ ಮೇರೆಗೆ ಇನ್ವೈಟ್ ಮಾಡಿದ್ರೆ ಮಾತ್ರ ಇವ್ರು ಭಾಗವಹಿಸಬೇಕು. ಇವರು ಕಡ್ಡಾಯವಾಗಿ ಕ್ಯಾಬಿನೆಟ್ ಸಭೆಯಲ್ಲಿ ಭಾಗವಹಿಸುವಂತಿಲ್ಲ. ಮಂತ್ರಿ ಮಂಡಲವನ್ನ ತೆಗೆದುಕೊಂಡ್ರೆ ಈ ರೀತಿಯಾಗಿ 3 ದರ್ಜೆಯ ಸಚಿವರು ಕಂಡು ಬರ್ತಾರೆ. ಕ್ಯಾಬಿನೆಟ್ ಸಚಿವರು, ರಾಜ್ಯ ಸಚಿವರು, ಸಹಾಯಕ ಸಚಿವರು. ಇದು ನಮ್ಗೆ ಇಂಪಾರ್ಟೆಂಟ್ ಗೊತ್ತಿರಬೇಕು. ಅದೇ ರೀತಿಯಾಗಿ ಇದು ಪ್ರಮುಖ ಖಾತೆಗಳನ್ನು ಒಳಗೊಂಡಿರುತ್ತೆ. ಇವರಿಗೆ ಸಹಾಯಕರಾಗಿ ರಾಜ್ಯ ಸಚಿವರು ಇರ್ತಾರೆ. ಇವರಿಬ್ಬರಿಗೆ ಸಹಾಯಕರಾಗಿ ಸಹಾಯಕ ಸಚಿವರು ಇರ್ತಾರೆ. ನಾವು ನೆನ್ಪಿಟ್ಕೊಳ್ಬೇಕಾದದ್ದು ಇವರು ಭಾಗವಹಿಸಂಗಿಲ್ಲ ಕ್ಯಾಬಿನೆಟ್ ಸಭೆಯಲ್ಲಿ. ಇವರು ಕೂಡ ಭಾಗವಹಿಸುವುದಿಲ್ಲ. ಬಟ್ ಕೆಲವೊಂದು ಸಚಿವರ ಆಹ್ವಾನದ ಮೇರೆಗೆ ಇವರು ಭಾಗವನ್ನ ವಹಿಸಬಹುದು. ಆಮೇಲೆ ಇನ್ನು ಸಿಎಂ ಬಗ್ಗೆ ಏನೇನ್ ಕೇಳಿದ್ರು ಇಂಪಾರ್ಟೆಂಟ್ ಅಂತಂದ್ರೆ ಮೊದಲ ಸಿಎಂ ಯಾರು, ಈ ರೀತಿಯಾಗೆಲ್ಲ ಕೇಳಿದ್ರು. ಪ್ರಸ್ತುತ ಸಿಎಂ ಯಾರು ಇರ್ತಾರೆ, ಕರ್ನಾಟಕದ ಪ್ರಥಮ ಸಿಎಂ ಯಾರು ಅಂತ ಕೇಳಿದ್ರು ಕ್ವಶನ್. ಕರ್ನಾಟಕದ ಪ್ರಥಮ ಸಿಎಂ ಯಾರು, ಆಮೇಲೆ ಕರ್ನಾಟಕಕ್ಕಿಂತ ವಿಶಾಲ ಮೈಸೂರು ರಾಜ್ಯದ ಸಿಎಂ ಯಾರು, ಈ ರೀತಿಯಾಗಿ. ಮೈಸೂರು ಮೊದಲು ಕರ್ನಾಟಕಕ್ಕೆ ಕರ್ನಾಟಕ ಅಂತ ಹೆಸರಿರಲಿಲ್ಲ. ನಮ್ಮ ಕರ್ನಾಟಕವನ್ನು ಏನಂತ ಹೇಳಿ ಕರಿತಿದ್ರು ಅಂತಂದ್ರೆ ಮೈಸೂರು ಸಂಸ್ಥಾನ ಅಂತ ಹೇಳಿ ಕರಿತಿದ್ರು. ಹಾಗಾದ್ರೆ ಮೈಸೂರು ರಾಜ್ಯ ಅಂತ ಇತ್ತು ಮೊದಲು. ಇನ್ನು ಕರ್ನಾಟಕ ಅಂತ ಹೇಳಿ ನಾಮಕರಣ ಆದದ್ದು 1970 ಡಿ ದೇವರಾಜು ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಾಗ. ಹಾಗಾದ್ರೆ ಮೊದಲು ಏನಿತ್ತು ಅಂತಂದ್ರೆ ಮೈಸೂರು ಅಂತ ಇತ್ತು. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಅಂತಾನೆ ಕೇಳ್ತಾರೆ ಕ್ವಶನ್. ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ, ಮೊದಲ ಸಿಎಂ ಯಾರು ಅಂತಂದ್ರೆ ಕೆ.ಸಿ. ರೆಡ್ಡಿ. ಕೆ.ಸಿ. ರೆಡ್ಡಿ ಇದು ಬಂದಿದೆ ಕ್ವಶನ್. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರು? ಹಾಗಾದ್ರೆ ಪ್ರಥಮ ಚುನಾಯಿತ ಮುಖ್ಯಮಂತ್ರಿ ಯಾರು ಕೇಳಿದ್ದಾರೆ. ಪ್ರಥಮ ಚುನಾಯಿತ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ. ಪ್ರಥಮ ಚುನಾಯಿತ ಸಿಎಂ ಅಂತಂದ್ರೆ ಕೆಂಗಲ್ ಹನುಮಂತಯ್ಯ. ಹನುಮಂತಯ್ಯನವರು. ಇವೆಲ್ಲ ಎಕ್ಸಾಮ್ಗಳ ಕೇಳಿದ್ರು. ಪ್ರಥಮವಾಗಿ ಮೈಸೂರು ರಾಜ್ಯದ ಕೆ.ಸಿ. ರೆಡ್ಡಿ, ಆಮೇಲೆ ಕೆಂಗಲ್ ಹನುಮಂತಯ್ಯ. ಏಕೀಕೃತ ಅಂದ್ರೆ ಏಕೀಕರಣ ಅಂತ ಹೇಳಿ ಕರ್ನಾಟಕ ಏಕೀಕರಣ ಆಯ್ತು. ಏಕೀಕರಣ ನಂತರ ಬಂದಂತಹ ಮುಖ್ಯಮಂತ್ರಿ ಯಾರು? ಕರ್ನಾಟಕ ಏಕೀಕರಣ ಆಯ್ತಲ್ಲ, ಏಕೀಕರಣದ ನಂತರದ ಸಿಎಂ ಯಾರು ಅಂತಂದ್ರೆ ಎಸ್ ನಿಜಲಿಂಗಪ್ಪ. ಏಕೀಕರಣದ ನಂತರದ ಸಿಎಂ ಎಸ್ ನಿಜಲಿಂಗಪ್ಪ. ಎಸ್ ನಿಜಲಿಂಗಪ್ಪನವರು. ಇದನ್ನು ಕೇಳಿದ್ರು ಕ್ವಶನ್. ಕರ್ನಾಟಕ ಏಕೀಕರಣದ ನಂತರದ ಮುಖ್ಯಮಂತ್ರಿ ಯಾರು? ಕರ್ನಾಟಕಕ್ಕೆ ಕರ್ನಾಟಕ ಅಂತ ಹೇಳಿ ನಾಮಕರಣ ಮಾಡಿದಂತ ಮುಖ್ಯಮಂತ್ರಿ ಯಾರು? ಕರ್ನಾಟಕಕ್ಕೆ ಅದು ಕೇಳಿದ್ರು. ನಾಮಕರಣ ಮಾಡಿದಂತ ಸಿಎಂ 1973. ಇದು ಬಹಳ ಸರಿ ರಿಪೀಟ್ ಆಗಿದೆ. 1973 ಡಿ ದೇವರಾಜ ಅರಸು ಅವರು.
ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಇದ್ದಾಗ ಮೈಸೂರು ರಾಜ್ಯ ಹೋಗಿ ಕರ್ನಾಟಕ ಅಂತ ಹೇಳಿ ನಾಮಕರಣ ಆಯ್ತು. ಆಗಿದ್ದಂತಹ ಮುಖ್ಯಮಂತ್ರಿ ಡಿ ದೇವರಾಜ ಅರಸು. ಇದನ್ನು ಕೇಳಿದ್ದಾರೆ ಎಷ್ಟರಲ್ಲಿ ಅಂತ, 1973ರಲ್ಲಿ. ಆಮೇಲೆ ಭಾರತದ ಮೊದಲ ಸಿಎಂ ಯಾರು ಅಂತ ಹೇಳಿ ಕೇಳಿದ್ದಾರೆ. ಕರ್ನಾಟಕದಲ್ಲ, ಭಾರತದ ಮೊದಲ ಮುಖ್ಯಮಂತ್ರಿ, ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಕೇಳಿದ್ದಾರೆ. ಮೊದಲ ಮಹಿಳಾ ಸಿಎಂ ಸುಚೇತಾ ಕೃಪಲಾನಿ. ಸುಚೇತಾ ಕೃಪಲಾನಿ ಅವರು. ಇವೆಲ್ಲವೂ ಎಕ್ಸಾಮ್ಗಳಲ್ಲಿ ಕೇಳಿರುವಂತ ಕ್ವಶನ್ಸ್. ಮತ್ತೆ ಹಂಗೆ PC, DR, CR ಇಂಥ ಎಕ್ಸಾಮ್ಗಳಲ್ಲಿ ಇದನ್ನ ಕೇಳ್ತಿರ್ತಾರೆ. ಈಗ ಪ್ರಸ್ತುತ ಯಾರಿದ್ದಾರೆ ಪ್ರೆಸೆಂಟ್ ಅಂತ ಕೇಳ್ತಾರೆ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಪ್ರೆಸೆಂಟ್. ಸಿದ್ದರಾಮಯ್ಯನವರಿದ್ದಾರೆ. ಇದೆಲ್ಲ ಎಕ್ಸಾಮ್ಗಳಲ್ಲಿ ಕೇಳಿರೋ ಕ್ವಶನ್ಸ್ ಹಂಗೆ ರಿಪೀಟ್ ಆಗ್ತಿರುತ್ತೆ. ಮುಖ್ಯವಾಗಿ ಅಂತಂದ್ರೆ ನೈಜ ಮುಖ್ಯಸ್ಥ, ಒಂದು ರಾಜ್ಯದ ನೈಜ ಮುಖ್ಯಸ್ಥ ಯಾರಾಗಿರ್ತಾರೆ ಅಂದ್ರೆ CM ಆಗಿರ್ತಾರೆ. CM ಸಲಹೆ ಮೇರೆಗೆನೆ ಮಂತ್ರಿಮಂಡಲವನ್ನು ಒಳಗೊಂಡಂತೆ ರಾಜ್ಯಪಾಲರು ಕೂಡ CM ಸಲಹೆ ಮೇರೆಗೆನೆ ಕಾರ್ಯನಿರ್ವಹಿಸ್ತಿರ್ತಾರೆ. ಇಲ್ಲಿವರೆಗೂ ಎಕ್ಸಾಮ್ಗಳಲ್ಲಿ 164 ಆರ್ಟಿಕಲ್ ಅನ್ನು ಕೇಳಿದ್ದಾರೆ. ಮುಖ್ಯಮಂತ್ರಿ ನೇಮಕ ಎಷ್ಟನೇ ಆರ್ಟಿಕಲ್ ಅಂತ ಕೇಳಿದ್ದಾರೆ. ಅವರನ್ನ ನೇಮಕ ಮಾಡುವವರು ಯಾರು ಕೇಳಿದ್ದಾರೆ. ಆಮೇಲೆ ಪ್ರಮಾಣ ವಚನದ ಬಗ್ಗೆ ಕೇಳಿದ್ದಾರೆ. ಅಧಿಕಾರಾವಧಿಯನ್ನ ಕೇಳಿದ್ದಾರೆ. ಅವರು ಯಾವ್ದಾದ್ರು ಒಂದು ಸದನದ ಸದಸ್ಯನಾಗಿರೋದು ಕಡ್ಡಾಯವೇ ಅಂತ ಕೇಳಿದ್ದಾರೆ. ಆಮೇಲೆ ಇವೇನ್ ಬರ್ದಿದ್ದೀನಿ ಇವೆಲ್ಲವೂ ಕ್ವಶನ್ಸ್ಗಳು ರಿಪೀಟ್ ಆಗಿವೆ. CM ಬಗ್ಗೆ ಕೇಳ್ಬೇಕಾದ್ರೆ ಇಷ್ಟರಲ್ಲಿ ಕೇಳಿರ್ತಾರೆ ಕ್ವಶನ್ಸ್ಗಳು. ಆಮೇಲೆ ಮತ್ತೆ ಮಂತ್ರಿಮಂಡಲದ ಬಗ್ಗೆನೂ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ಸೊ ಇದಿಷ್ಟು ಮುಖ್ಯಮಂತ್ರಿಯ ಬಗ್ಗೆ. ಐ ಹೋಪ್ ಈ ಕ್ಲಾಸ್ ನಿಮ್ಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ, ನೆಕ್ಸ್ಟ್ ನಾನು ಮುಂದಿನ ಕ್ಲಾಸಲ್ಲಿ ರಾಜ್ಯಪಾಲರಾಯ್ತು, ಮುಖ್ಯಮಂತ್ರಿ ಆಯ್ತು, ನೆಕ್ಸ್ಟ್ ನಾನು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಉಭಯ ಸದನಗಳ ಬಗ್ಗೆ ಕ್ಲಾಸ್ ಮಾಡ್ತೀನಿ. ಈ ಕ್ಲಾಸ್ ನಿಮ್ಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಈ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.